ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಬೀಯಿಂಗ್ ಫ್ರೆಂಡ್ಸ್. ನಾನು ಇವತ್ತು ನಿಮ್ಮ ಮುಂದೆ ಏತರ್ ರಿಸ್ತಾ ಝೆಡ್ ಸೀರೀಸ್ನ ಒಂದು ರಿವ್ಯೂ ಮಾಡಲಿಕ್ಕಿದ್ದೇನೆ. ಕಿಲೋಮೀಟರ್ ಬಂದುಬಿಟ್ಟು 25,000, 1.5 ವರ್ಷದಲ್ಲಿ ರನ್ ಆಗಿದೆ. ಈ ರಿವ್ಯೂ ನಂತರ ನಿಮಗೆ ತಿಳ್ಕೊಳ್ಬೋದು ಏತರ್ ರಿಸ್ತಾ ಝೆಡ್ ಸೀರೀಸ್ ತಗೊಳ್ಬೇಕಾ ಬೇಡವಾ ಅಂತ. ಒಂದು 5-6 ಉತ್ತಮವಾದ ಅಡ್ವಾಂಟೇಜ್ ಹಾಗೂ ಡಿಸ್ಅಡ್ವಾಂಟೇಜನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಮೇಯ್ನಾಗಿ ನೋಡ್ಬೋದು, ನಿಮಗೆ ಕ್ಲಸ್ಟರ್ ಇದೆ. ಕ್ಲಸ್ಟರ್ ಈಗ ತಾನೇ ಒಂದು ಲಾಸ್ಟ್ 2 ಮಂತ್ಸಿಂದ ಇದನ್ನು ಟಚ್ ಸ್ಕ್ರೀನ್ ಮಾಡಿದ್ದಾರೆ. ಟಚ್ ಸ್ಕ್ರೀನಲ್ಲಿ ನಿಮಗೆ ಓಡೋಮೀಟ್ರ್ ಇದೆ ನೋಡ್ಬೋದು. 24,223 ಕಿಲೋಮೀಟ್ರ್ ಅಂದರೆ 25,000 ಆಗ್ತಾ ಬಂತು. ಆಲ್ರೆಡಿ 5 ಸರ್ವಿಸ್ ಆಗಿದೆ, ಕಂಪ್ಲೀಟ್ ಆಗಿದೆ. ಮತ್ತು ಜಾಯ್ಸ್ಟಿಕ್ ನೋಡ್ಬೋದು, ಇದು ನಿಮ್ಮದು ಡಿಮ್ ಡಿಪ್ಪರ್ ಮಾಡುವಂಥದ್ದು, ಹೈ ಬೀಮ್ ಲೋ ಬೀಮ್ ಸೆಲೆಕ್ಷನ್. ಇದು ನೋಡ್ಬೋದು ನಿಮಗೆ ಇಂಡಿಕೇಟರ್, ಟರ್ನ್ ಸಿಗ್ನಲ್ ಹಾಕುವಂಥದ್ದು, ಇದು ಹಾರ್ನ್. ಮತ್ತು ಅದೇ ಥರ ಈ ಸೈಡಲ್ಲಿ ನಿಮಗೆ ಸೆಟ್ಟಿಂಗ್ಸ್ ನೋಡ್ಬೋದು, ರಿವರ್ಸ್ ಸ್ವಿಚ್. ಮತ್ತು ಅದರ ಕೆಳಗಡೆ ಇದು ಇಕೋ ಮೋಡ್ ಮತ್ತು ಜಿಪ್ ಮೋಡ್ ಸೆಲೆಕ್ಷನ್. ಇದು ನೋಡ್ಬೋದು ಸ್ಟಾರ್ಟ್ ಬಟನು, ಸೆಲ್ಫು, ಇದು ಆಕ್ಸಿಲೇಟರು. ತುಂಬ ಸುಂದರವಾದ 2 ರೇರ್ ಮಿರರ್ಗಳನ್ನು ಕೊಟ್ಟಿದ್ದಾರೆ ನೋಡ್ಬೋದು. ಅದೇ ಥರ ಕೀ ನೋಡ್ಬೋದು, ಕೀ ಕೂಡ ಅಷ್ಟೇ ಏತರ್ ಬ್ಯಾಜ್ ಜೊತೆಗೆ ಕೀ ಕೊಟ್ಟಿದ್ದಾರೆ. ಒಂದು ನಾನು ಕಾಂಚನ ಡೀಲರ್ಶಿಪ್ಪಲ್ಲಿ ತಗೊಂಡಿರೋದ್ರಿಂದ ಕಾಂಚನದವ್ರದ್ದೊಂದು ಕೀ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಪೋರ್ಟ್ ಬಂದುಬಿಟ್ಟು ಇಲ್ಲಿರುತ್ತೆ, ಚಾರ್ಜಿಂಗ್ ಪೋರ್ಟ್ ನೋಡ್ಬೋದು ನೀವು. ಅದೇ ಥರ 2 ನಿಮಗೆ ಹ್ಯಾಂಡ್ ಬ್ಯಾಗೇಜ್ ತಗೊಂಡು ಹೋಗಬೇಕಾದ್ರೆ ಈ ಥರ ಒಂದು ಕ್ಲಿಪ್ ಕೊಟ್ಟಿರ್ತಾರೆ, ಲಗೇಜ್ ಕ್ಯಾರಿಯರ್. ಸಣ್ಣದು 2, ಅಲ್ಲೊಂದಿದೆ ಇಲ್ಲೊಂದಿದೆ, 2 ಲಗೇಜ್ ಕ್ಯಾರಿಯರ್ ಕೊಟ್ಟಿರ್ತಾರೆ. ತುಂಬ ಸ್ಟ್ರಾಂಗ್ ಆಗಿದೆ, ಏನು ಅಷ್ಟು ಸುಲಭವಾಗಿ ಕಟ್ ಆಗುವಂಥದ್ದೆಲ್ಲ ಮೆಟೀರಿಯಲ್ ಅಲ್ಲ. ಯಾಕೆಂದರೆ 1.5 ವರ್ಷ ಆಯಿತು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿದ್ದೇನೆ ನಾನು. ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ. ಸ್ಟ್ಯಾಂಡ್ ನೋಡ್ಬೋದು, ಸೈಡ್ ಸ್ಟ್ಯಾಂಡ್. ಅದೇ ಥರ ರಿಸ್ತಾದು ಒಂದು ಬ್ರ್ಯಾಂಡ್ ಕೊಟ್ಟಿದ್ದಾರೆ, ಬ್ರ್ಯಾಂಡ್ ಝೆಡ್ ಸೀರೀಸ್. ಇದರಲ್ಲಿ 2 ಸೀರೀಸ್ ಬರುತ್ತೆ, ಎಸ್ ಮತ್ತು ಝೆಡ್ ಸೀರೀಸ್. ಹಿಂದೆ ನೋಡಬೇಕಾದ್ರೆ ಟೈಲ್ ಲ್ಯಾಂಪ್ ಇದೆ. ಟೈಲ್ ಲ್ಯಾಂಪ್ ಕೆಳಗಡೆನೂ ಅಷ್ಟೇ ಏತರ್ ಅಂತ ಬ್ರ್ಯಾಂಡ್ ಕೊಟ್ಟಿದ್ದಾರೆ. ಅದರ ಹಿಂದುಗಡೆ ಬಂಪರ್ ರಿಫ್ಲೆಕ್ಟರ್ ಕೊಟ್ಟಿರ್ತಾರೆ, ಹಿಂದುಗಡೆ ನಂಬರ್ ಪ್ಲೇಟು. ಮತ್ತು ಮುಖ್ಯವಾಗಿ ಚೈನಿಗೆ ಕವರ್ ಕೊಟ್ಟಿದ್ದಾರೆ ನೋಡ್ಬೋದು. ನಿಮಗೆ ಚೈನ್ ಸ್ಪ್ರಾಕೆಟ್ ಎಲ್ಲ ಕವರ್ಡ್ ಇದೆ. ಯಾವ ಥರದ ಕಸ ಕಡ್ಡಿ ಅಂಥದ್ದೆಲ್ಲ ಸಿಕ್ಕಿಕೊಳ್ಳುವಂಥದ್ದೆಲ್ಲ ಏನು ಇದರಲ್ಲಿ ಬರೋದಿಲ್ಲ. ಇಲ್ಲಿ ನಿಮಗೆ ನೋಡ್ಬೋದು ಹಿಂದುಗಡೆದು ಡ್ರಮ್ ಬ್ರೇಕ್ ಇರುತ್ತೆ, ಮುಂದುಗಡೆಗೆ ಡಿಸ್ಕ್ ಬ್ರೇಕ್ ಕೊಟ್ಟಿರ್ತಾರೆ. ಮುಂದುಗಡೆದು ಡಿಸ್ಕ್ ಬ್ರೇಕ್ ನೋಡ್ಬೋದು. ಫ್ರಂಟ್ ವ್ಯೂ ನೋಡಬೇಕಾದ್ರೆ ನಿಮಗೆ ಇಲ್ಲೊಂದು ಫ್ರೇಮ್ ಕೊಟ್ಟಿದ್ದಾರೆ. ಇದರಲ್ಲಿ ಏನಾದರೂ SR ಎಲ್ಲ ಬರಿಬೇಕಾದ್ರೆ SR ಬರಿಬೋದು ಅಂಥದ್ದು. ನಂಬರ್ ಪ್ಲೇಟ್ ಕೆಳಗಡೆ ಸುಂದರವಾದ ಹೆಡ್ಲೈಟ್ ಕೊಟ್ಟಿದ್ದಾರೆ. ಹೆಡ್ಲೈಟ್ ಆ ಕಡೆ ಈ ಕಡೆ ಹಿಂಬದಿ ಇಂಡಿಕೇಟರ್ ಕೊಟ್ಟಿದ್ದಾರೆ. ಮುಂದುಗಡೆದು ಟೆಲಿಸ್ಕೋಪಿಕ್ ಶಾಕ್ ಅಬ್ಸರ್ವರ್ ಕೊಟ್ಟಿದ್ದಾರೆ. ಹಿಂದುಗಡೆದು ಮೊನಸ್ ಸಸ್ಪೆನ್ಷನು. ತುಂಬ ಚೆನ್ನಾಗಿದೆ ಗಾಡಿ ಓಡಿಸ್ಲಿಕ್ಕೆ. ಅದೇ ಥರ ಕ್ಲಸ್ಟರ್ ರಿವ್ಯೂ ಮಾಡ್ತೇನೆ ನಾನು. ಕ್ಲಸ್ಟರಲ್ಲಿ ಸಪ್ರೇಟ್ ತುಂಬ ಸೆಟ್ಟಿಂಗ್ಸ್ಗಳಿವೆ, ಅದು ನಾನು ರಿವ್ಯೂ ಮಾಡ್ತೇನೆ ಸ್ವಲ್ಪ ಟೈಮಲ್ಲಿ, ಇದೇ ವಿಡಿಯೋದಲ್ಲಿ ಇರುತ್ತೆ. ಅದೇ ಥರ ಗೆಳೆಯರೆ ನಿಮಗೆ ಬೂಟ್ ಸ್ಪೇಸ್ ನೋಡ್ಬೋದು. ಬೂಟ್ ಸ್ಪೇಸ್ ಓಪನ್ ಮಾಡಲಿಕ್ಕೆ ನಿಮಗೆ ಈ ಥರ ಲಾಕ್ ಮಾಡಿ ತೆಗೆದುಬಿಟ್ಟು ಇಲ್ಲೊಂದು ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿರ್ತಾರೆ. ಗ್ರ್ಯಾಬ್ ಹ್ಯಾಂಡಲ್ ಮೇಲೆ ಮಾಡಿದರೆ ಉತ್ತಮವಾದ ನಿಮಗೆ ಬೂಟ್ ಸ್ಪೇಸ್ ಇರುತ್ತೆ ನೋಡ್ಬೋದು. ಇದರದ್ದು ಆ್ಯಡಲ್ಲಿ ತಗೊಂಡಾಗೇ ಇದರಲ್ಲಿ ನೀವು 2 ವಾಟರ್ ಮೆಲನ್ ಏನಿದೆ ಅದು ಇಟ್ಕೋಬೋದು ಈಸಿಯಾಗಿ. ಹೆಲ್ಮೆಟ್ ಎಲ್ಲ ಇಡುವಂಥ ಸ್ಪೇಸ್ ಕೂಡ ಚೆನ್ನಾಗಿದೆ. ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಕ್ಯಾರಿಯರ್ ಅದೇ ಥರದ್ದು ಕೊಟ್ಟಿರ್ತಾರೆ 2. ಒಳ್ಳೆ ಇದರದ್ದು ಕೂಡ ಕ್ವಾಲಿಟಿ ಒಳ್ಳೆಯದಿದೆ. ಅಂದರೆ ನೆಟ್ ಆಗಲಿ ಮೆಟೀರಿಯಲ್ ಆಗಲಿ ಇನ್ನೂ ತನಕ ಇದು ಹರಿಲಿಲ್ಲ ಯಾವುದೇ ಕಾರಣಕ್ಕೂ. ಜಾಸ್ತಿ ಆಗಿಲ್ಲ, ಇದೆಲ್ಲ ಹರಿದು ಹೋಗುವಂಥದ್ದು ಇರುತ್ತೆ ಲೋ ಕ್ವಾಲಿಟಿದು ಯೂಸ್ ಮಾಡಿದರೆ. ಇದೆಲ್ಲ ಕ್ವಾಲಿಟಿ ಎಲ್ಲ ಒಳ್ಳೆಯದಿದೆ. ಸ್ಪೇಸು ಅಷ್ಟೇ. ಇದು ನಾನೊಂದು ಎಕ್ಸಸರೀಸ್ ಚಾರ್ಜರ್ ಹಾಕ್ಕೊಂಡಿದ್ದೇನೆ, ನಿಮಗೆ ಯೂಸ್ ಮಾಡ್ಬೋದು. ಫಾಸ್ಟ್ ಚಾರ್ಜರ್ ಇದು ಕೂಡ ಅಷ್ಟೇ, ಫಾಸ್ಟ್ ಚಾರ್ಜರ್ ಒಳ್ಳೆಯಾಗಿ ಚಾರ್ಜ್ ಆಗ್ತಾ ಉಂಟು. ಇಲ್ಲೊಂದು ನಿಮಗೆ ಲೈಟು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ನೈಟ್ ಟೈಮೆಲ್ಲ ನಿಮಗೆ ಯೂಸ್ ಮಾಡಲಿಕ್ಕಿದ್ರೆ ಇಲ್ಲಿ ಲೈಟ್ ಇದೆ. ಲೈಟು ಕೂಡ ಉತ್ತಮವಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಫೈನಲಿ ನೋಡ್ಬೋದು ಗೈಸ್, ನಂದು ಇದನ್ನು ಯೂಸ್ ಮಾಡಿಬಿಟ್ಟು ನಾನೀಗ ಆಲ್ರೆಡಿ 1.5 ಇಯರ್ಸ್ ಆಗಿದೆ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಿದ್ದೇನೆ. ಅಪ್ ಆ್ಯಂಡ್ ಡೌನು ಪರ್ ಡೇ ನಿಮಗೆ ನಾನು ಯೂಸ್ ಮಾಡ್ತಿರೋದು 100 ಕಿಲೋಮೀಟರ್ ಡೈಲಿ ಯೂಸ್ ಆಗುತ್ತೆ. ಅದರಲ್ಲಿ 50 ಸಿಟಿ ರೈಡ್ ಹಾಗೆ 50 ಮತ್ತು ನಾರ್ಮಲ್ ಹೈವೇಸ್ ರೈಡಲ್ಲಿ ಯೂಸ್ ಮಾಡ್ತಿದ್ದೇನೆ.
ಇದರದ್ದು ಡ್ರಾಬ್ಯಾಕ್ಸ್ ಬಂದುಬಿಟ್ಟು ನಿಮಗೆ ನಾನು ಈಗ ಸ್ವಲ್ಪ ಹೊತ್ತಿನಲ್ಲಿ ಹೇಳಲಿಕ್ಕಿದ್ದೇನೆ, ಮತ್ತು ಅಡ್ವಾಂಟೇಜಸ್ ಹಾಗೂ ಡಿಸ್ಅಡ್ವಾಂಟೇಜನ್ನು ನಾನು ಹೇಳ್ತೇನೆ. ಸರ್ವಿಸ್ ಕೂಡ ಅಷ್ಟೇ. ಸರ್ವಿಸ್ ನಿಮಗೆ ಜಾಸ್ತಿಯಾಗಿ ಅಂದರೆ ಅಪ್ರಾಕ್ಸಿಮೇಟ್ ಅಮೌಂಟ್ 850 ರುಪೀಸ್ ತನಕ ಬರುತ್ತೆ. ಲೇಬರ್ ಮಾತ್ರ ಯಾವುದೇ ಪಾರ್ಟ್ಸ್ ರಿಪ್ಲೇಸ್ಮೆಂಟ್ ಇರುವುದಿಲ್ಲ ಯಾವುದೇ ಸರ್ವಿಸಲ್ಲಿ. ಇಲ್ಲಿ 25,000 ತನಕ ನಂದು ಲಾಸ್ಟ್ ಸರ್ವಿಸ್ ಆಗಿದೆ. ಯಾವುದೇ ಪಾರ್ಟ್ಸ್ ರಿಪ್ಲೇಸ್ಮೆಂಟ್ ಮಾಡಿಲ್ಲ. ಓನ್ಲಿ ಅಂದರೆ ಲೇಬರ್ಗೆ ಚಾರ್ಜ್ ಮಾಡಿದ್ದಾರೆ. 850 ರೂಪಾಯಿ ತನಕ ಚಾರ್ಜ್ ಬರುತ್ತೆ ನಿಮಗೆ ಪರ್ ಸರ್ವಿಸಿಗೆ. 5,000ಕ್ಕೊಮ್ಮೆ ಸರ್ವಿಸ್ ಇರುತ್ತೆ. ಅಷ್ಟೊಂದು ಕಾಸ್ಟ್ ನಿಮಗೆ ಬೀರುವುದಿಲ್ಲ. ಸರ್ವಿಸ್ ಇಂಜಿನ್ ಆಯಿಲ್ ಆಗಲಿ ಅಂಥದ್ದೆಲ್ಲ ಏನು ರಿಪ್ಲೇಸ್ಮೆಂಟ್ ಬರೋದಿಲ್ಲ ಈ ಗಾಡಿಯಲ್ಲಿ. ನನ್ನ ಅನಿಸಿಕೆ ಪ್ರಕಾರ ನನಗೆ ಇದು ತುಂಬ ವರ್ತ್ ಆಗಿದೆ. ಅಂದರೆ ಪರ್ ಡೇ ನನಗೆ 100 ಕಿಲೋಮೀಟ್ರ್ ಓಡಿಸೋದ್ರಿಂದ ನನಗೆ ಇದು ತುಂಬ ಯೂಸ್ಫುಲ್ ಆಗಿದೆ. ನೋಡ್ಬೋದು ಗಾಡಿ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಓಡಿಸ್ಲಿಕ್ಕೆ ಕೂಡ ತುಂಬ ಅಂದರೆ ನಿಮಗೆ ವೈಡ್ ಆ್ಯಂಗಲ್, ಇದರದ್ದು ಮೇಯ್ನಾಗಿ ಹ್ಯಾಂಡಲ್ ತುಂಬ ವೈಡ್ ಇದೆ. ನಿಮಗೆ ಕಂಟ್ರೋಲ್ ಆಗಲಿ 80 ಕಿಲೋಮೀಟರ್ ಟಾಪ್ ಸ್ಪೀಡ್ ಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿ ನಿಮಗೆ ಕಂಟ್ರೋಲ್ ಸಿಗುತ್ತೆ ವೈಡ್ ಆ್ಯಂಗಲ್. ಹಿಂದುಗಡೆದು ಡ್ರಮ್ ಬ್ರೇಕ್, ಮುಂದುಗಡೆದು ಡಿಸ್ಕ್ ಬ್ರೇಕ್ ತುಂಬ ಚೆನ್ನಾಗಿ, ಬ್ರೇಕ್ ಕೂಡ ಎಫಿಷಿಯನ್ಸಿ ಕೂಡ ಚೆನ್ನಾಗಿರುತ್ತೆ. 25,000 ರನ್ ಆಗಿದೆ. ನೋಡ್ಬೋದು ಫಸ್ಟ್ ಇದು ಇನ್ನೂ ಜೆನ್ಯೂನ್ ಟೈರ್ ಇದೆ, ಕಂಪೆನಿ ಫಿಟ್ಮೆಂಟ್ ಟೈರ್. ಇನ್ನೂ ಥ್ರೆಡ್ಸ್ ಏನು ಪ್ರಾಬ್ಲಮ್ ಆಗಿಲ್ಲ, ಅಂದರೆ ಸವಿದೋಗಿಲ್ಲ. ಹಿಂದುಗಡೆದು ನಾನು ರೀಸೆಂಟಾಗಿ 20,000ಗೆ ರಿಪ್ಲೇಸ್ ಮಾಡಿದ್ದೇನೆ. MRF ಬ್ರ್ಯಾಂಡಿದೆ ಹಾಕಿದ್ದೇನೆ. ನೋಡ್ಬೋದು ಇದು ಏನಂದರೆ ಬೇಗ ಸವಿದೋಗುತ್ತೆ ಎಲ್ಲ ಟೂ ವೀಲರ್ಸ್ ಇದು. ಅಂದರೆ ನಿಮಗೆ ಡ್ರೈವ್ ತಗೊಳ್ಳುವಂಥದ್ದು ರೇರ್ ವ್ಯೂಲ್ ಆಗಿರೋದ್ರಿಂದ ಬೇಗ ಸವಿದೋಗುತ್ತೆ. ಫ್ರಂಟ್ ಇದು ಇನ್ನೂ ಚೆನ್ನಾಗಿದೆ. ನೋಡ್ಬೋದು ನಿಮಗೆ ತೋರಿಸಿದ್ದೇನೆ. ಲುಕ್ ನೋಡ್ಬೋದು, ಪೇಂಟ್ ವೈಸ್ ಎಲ್ಲ ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡಿದ್ದಾರೆ. ಯಾವುದೇ ಥರದ್ದು ಪೇಂಟ್ ಡಿಫಾರ್ಮೇಷನ್ ಆಗಲಿ ಅಂಥದ್ದೆಲ್ಲ ಏನಾಗಿಲ್ಲ ಇಲ್ಲಿ ತನಕ. ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದ್ದರೆ ಅದು ಡ್ರೈವಿಂಗ್ ಮೋಡಲ್ಲಿ, ಬೇರೆ ಯಾವುದೇ ಥರದ್ದು ಮ್ಯಾನುಫ್ಯಾಕ್ಚರಿಂಗ್ ಪೇಂಟ್ ಡಿಫೆಕ್ಟ್ಸ್ ಯಾವುದು ಇಲ್ಲಿ ತನಕ ನನಗೆ ಬಂದಿಲ್ಲ. ಓಕೆ, ಇನ್ನು ಮುಂದೆ ನಾನು ಹೇಳ್ತಾ ಇರೋದು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್. ನೀವು ಏತರ್ ರಿಸ್ತಾ Z ಸೀರೀಸ್ ಏಕೆ ತಗೊಳ್ಬೇಕು ಮತ್ತು ಏಕೆ ತಗೊಳ್ಬಾರ್ದು ಅಂತ ಹೇಳ್ಬಿಟ್ಟು ಓನ್ಲಿ ಒಂದು 10 ಪಾಯಿಂಟ್ಸಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನನಗೆ ಯಾವ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬಂದಿದೆ ಹಾಗೆ ಸಾಲ್ವ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡುವ. ಇದರದೊಂದು 6 ಅಡ್ವಾಂಟೇಜ್ ಹೇಳ್ಬೇಕಾದ್ರೆ, ಒಂದು ಇದರದ್ದು ಮೈಲೇಜ್ ಬಂದುಬಿಟ್ಟು ನಿಮಗೆ ಕ್ಲಸ್ಟರಲ್ಲಿ ಎಷ್ಟು ಮೈಲೇಜ್ ಕೊಟ್ಟಿರ್ತಾರೆ ಅಷ್ಟೇ ಮೈಲೇಜ್ ನಿಮಗೆ ಆನ್ ದ ರೋಡ್ ಸಿಗುತ್ತೆ. DT ಕಡಿಮೆ ಆಗುವಂಥದ್ದು ಇದೇ ರೀಸನ್ನೇ ಇಲ್ಲ ಇದರಲ್ಲಿ ನಿಮಗೆ ಲಾಸ್ಟ್ DT 5 ಕಿಲೋಮೀಟರ್ ತೋರಿಸ್ತಿದೆ ಅಂದರೆ 5 ಕಿಲೋಮೀಟರ್ ಕೊಡುತ್ತೆ. ಪರ್ಫೆಕ್ಟ್ DT ಇದೆ. ಮತ್ತೊಂದು ಹೇಳ್ಬಿಟ್ಟು ಇನಿಷಿಯಲ್ ಪಿಕಪ್ ತುಂಬ ಚೆನ್ನಾಗಿದೆ. ಅಂದರೆ ನಿಮಗೆ ಗಾಡಿ ಓವರ್ಟೇಕ್ ಮಾಡಬೇಕಾದ್ರೆ ಇನ್ನೊಂದು ಗಾಡಿದು ಇದರದ್ದು ಪಿಕಪ್ ವೈಸ್ ನೋಡಬೇಕಾದ್ರೆ ತುಂಬ ಚೆನ್ನಾಗಿ ಓವರ್ಟೇಕ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸಡನ್ ಆಕ್ಸಲರೇಷನಲ್ಲಿ ಒಳ್ಳೆ ಪಿಕಪ್ ಬರುತ್ತೆ. ಮತ್ತೊಂದು ಬೂಟ್ ಸ್ಪೇಸ್ ಒಳ್ಳೆ ಉತ್ತಮವಾಗಿದೆ, ನಾನು ನಿಮಗೆ ತೋರಿಸಿದ್ದೇನೆ ಇದ್ರ ಮುಂಚಿತವಾಗಿ, ಅದಕ್ಕೋಸ್ಕರ ತಗೊಳ್ಬೋದು. ಮತ್ತೊಂದು ಸೀಟ್ ಕಂಫರ್ಟ್ ಆಗಲಿ, ಇದರಲ್ಲಿ ಟ್ರಿಪ್ಸು ನಾನು ತಗೊಂಡೋಗಿದ್ದೇನೆ. ಅಂದರೆ 3 ಜನ ಬೇಕಾದರೆ ಕುತ್ಕೊಳ್ಬೋದು ನಿಮಗೆ. ನಾರ್ಮಲಲ್ಲಿ ನಮ್ಮ ಮನೆ ಹತ್ರದೆಲ್ಲ ಹೋಗಬೇಕಾದ್ರೆ ಶಾಪಿಗೆಲ್ಲ 3 ಜನನೂ ಕುತ್ಕೊಂಡಿದ್ರೆ ಒಳ್ಳೆ ನಿಮಗೆ ಸೀಟ್ ಕೆಪಾಸಿಟಿ ಒಳ್ಳೆದಿದೆ. ಮತ್ತೊಂದು ಏನಂದರೆ ನಿಮಗೆ ಸ್ಟೈಲಿಶ್ ಡಿಸೈನ್, ಇದರದ್ದು ಡಿಸೈನ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾರ್ಮಲ್ ನಿಮಗೆ ರೋಡಲ್ಲಿ ಹೋಗಬೇಕಾದ್ರೆ ಎಲೆಕ್ಟ್ರಿಕ್ ಸ್ಕೂಟಿ ಅಂತ ನಿಮಗೆ ಸೌಂಡಲ್ಲೇ ಗೊತ್ತಾಗುವಂಥದ್ದು ಬಿಟ್ಟರೆ ಬೇರೆ ನಿಮಗೆ ಯಾವುದೇ ಡಿಸೈನಲ್ಲಿ ನಿಮಗೆ ಎಲೆಕ್ಟ್ರಿಕ್ ಸ್ಕೂಟಿ ಅಂತ ಕಂಡುಹಿಡಿಯೋಕ್ಕೆ ಆಗೋದಿಲ್ಲ. ಇದಿಷ್ಟು ನಿಮಗೆ ಗಾಡಿದು ಅಡ್ವಾಂಟೇಜ್. ಮತ್ತೊಂದು ಮೇಯ್ನಾಗಿ ಡಿಸ್ಅಡ್ವಾಂಟೇಜ್ ಹೇಳ್ಬೇಕಂತಿದ್ದೇನೆ. ಡಿಸ್ಅಡ್ವಾಂಟೇಜ್ ಅಂದರೆ ನನಗೆ ಸಿಕ್ಕಿರೋದು ಒಂದು 20,000 ನಂತರ. ಅಂದರೆ ಮೇಯ್ನಾಗಿ ನಿಮಗೆ ನಾನು ವೀಡಿಯೋ ಹಾಕ್ತೇನೆ ಅದರದ್ದು ಕೂಡ, ಯಾವ ಥರ ನಿಮಗೆ ಕ್ಲಸ್ಟರ್ ಬ್ಲ್ಯಾಂಕ್ ಆಗಿ ಮತ್ತು ಮುಂದುಗಡೆದು ಹೆಡ್ಲೈಟ್ ಎಲ್ಲ ಬ್ಲಿಂಕ್ ಆಗುವಂಥದ್ದು ನೈಟ್ ಟೈಮಲ್ಲೆಲ್ಲ ತುಂಬ ಕಷ್ಟ ಆಗುತ್ತೆ. ಅದೊಂದು ನಿಮಗೆ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದು ಅರೆಸ್ಟ್ ಮಾಡಿದ್ದಾರೆ ಪ್ರಾಬ್ಲಮ್. ಇದರದೊಂದು ಮೇಯ್ನ್ PDU ಪವರ್ ಡಿಸ್ಟ್ರಿಬ್ಯೂಷನ್ ಯೂನಿಟ್ ಅಂತ ಬರುತ್ತೆ, ಅದೊಂದು ಪ್ರಾಬ್ಲಮ್ ಇತ್ತು. ಅದು ರಿಪ್ಲೇಸ್ ಮಾಡಿದ ಮೇಲೆ ಅದು ಕೂಡ ಸಾಲ್ವ್ ಆಗಿದೆ. ಮತ್ತೊಂದು ಮೇಯ್ನ್ ಡಿಸ್ಅಡ್ವಾಂಟೇಜ್ ಅಂದರೆ ಇದರದ್ದು ಡಮ್ಮಿ ಜಾಯ್ಸ್ಟಿಕ್. ಯಾವಾಗಿಂದ ಇದು ನಿಮಗೆ ಟಚ್ ಸ್ಕ್ರೀನ್ಗೆ ಬಂತು ಆ ನಂತರ ಇದರದ್ದು ನಿಮಗೆ ಜಾಯ್ಸ್ಟಿಕ್ ಬೇರೆ ಡಮ್ಮಿ ಆಗಿಬಿಟ್ಟಿದೆ. ಇದರಲ್ಲಿ ಯಾವುದೇ ಥರದ್ದು ನಿಮಗೆ ಯೂಸ್ ಇಲ್ಲ. ಜಾಯ್ಸ್ಟಿಕ್ ಕೊಟ್ಟಿರೋದು ಡಮ್ಮಿ ಜಾಯ್ಸ್ಟಿಕ್ ಆಗಿದೆ. ನೋಡ್ಬೋದು ನಿಮಗೆ ಎಲ್ಲ ಟಚ್ ಸ್ಕ್ರೀನೇ ಬಂದಿರುತ್ತೆ. ನಿಮಗೆ ಡಮ್ಮಿ ಆಗಿದೆ ಅದು ಜಾಯ್ಸ್ಟಿಕ್. ಅವರು ಏನಕ್ಕೆ ಈ ಥರ ಡಮ್ಮಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅಂದರೆ ಸಾಂಗ್ ಕೇಳಬೇಕಾದ್ರೆ ತುಂಬ ಯೂಸ್ಫುಲ್ ಆಗ್ತಾಯಿತ್ತು, ಮುಂದುಗಡೆ ಹಿಂದುಗಡೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಎಲ್ಲ ಮಾಡಲಿಕ್ಕೆ. ಅದಕ್ಕೆ ಯೂಸೇ ಆಗ್ತಾಯಿಲ್ಲ, ಡಮ್ಮಿ ಮಾಡಿದ್ದಾರೆ. ಸ್ಕ್ರೀನ್ ಮಾತ್ರ ಟಚ್ ಸ್ಕ್ರೀನ್ ಮಾಡಿದ್ದಾರೆ. ಮತ್ತೊಂದು ಮೇಜರ್ ಅಂದರೆ ನಮಗೆ ಹೆಡ್ಲೈಟ್ ನಿಮಗೆ ಯೂಸೇಜ್ ಅಷ್ಟೊಂದು ಚೆನ್ನಾಗಿಲ್ಲ. ಪವರ್ ಚೆನ್ನಾಗಿದ್ರೂ ನಿಮಗೆ ಫ್ರಂಟ್ ಇಲ್ಲಿ ಕೊಡಬೇಕಿತ್ತು, ಆ್ಯಕ್ಚುಲಿ ಹೆಡ್ಲೈಟ್ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಟರ್ನಿಂಗಲ್ಲೆಲ್ಲ ನಿಮಗೆ ಫ್ರಂಟಿಗೆ ಬರುತ್ತೆ. ಟರ್ನ್ ಮಾಡಬೇಕಾದ್ರೆ ಕರ್ವ್ ಆ್ಯಂಗ್ಲಲ್ಲೆಲ್ಲ ನಿಮಗೆ ತುಂಬ ಕಷ್ಟ ಆಗುತ್ತೆ. ಅಂದರೆ ನನಗೆ ಅನಿಸಿದ್ದು ನಾನು ಹೇಳ್ತಾ ಇರೋದು. ನಂದು ಸಿಟಿ ರೈಡ್ ರಾತ್ರಿ ಹೊತ್ತೆಲ್ಲ ಇರೋದ್ರಿಂದ
ಟರ್ನಿಂಗ್ ಇದರಲ್ಲೆಲ್ಲ ಮುಂದ್ಗಡೆದನ್ನು ಟರ್ನ್ ಆದಮೇಲೆ ಈ ಕಡೆ ಲೆಫ್ಟಲ್ಲಿ ನಿಮಗೆ ಬರುತ್ತೆ, ರೈಟಲ್ಲಿ ಬರುತ್ತೆ, ಆ ಥರ ಬರುತ್ತೆ. ನೀವು ಟರ್ನ್ ಮಾಡಿದಲ್ಲಿಗೆ ಆ್ಯಂಗಲ್ಗೆ ನಿಮಗೆ ಹೆಡ್ಲೈಟ್ ಬೀಳುವುದಿಲ್ಲ. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮಗೆ ಚೇಂಜಸ್ ಆಗಬೇಕು. ಆ ಥರದ್ದೆಲ್ಲ ಕಾಂಪ್ಲಿಕೇಶನ್ಸ್ ಬರುತ್ತೆ ನಿಮಗೆ ಹೆಡ್ಲೈಟ್ ಇದು ನೋಡ್ಬೋದು. ಅದರಲ್ಲಿ ಬಾಡಿಯಲ್ಲಿ ಕೊಟ್ಟಿರ್ತಾರೆ, ಮುಂದೆ ಸ್ಪೇಸಲ್ಲಿ ಕೊಟ್ಟಿದ್ರೆ ತುಂಬ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆ. ಮತ್ತೊಂದು ಮೇಜರ್ ಸಿವಿಯರ್ ಇಶ್ಯೂಸ್ ಅಂದರೆ ನಿಮಗೆ ಡೀಸೆಲ್ ವೆಹಿಕಲಲ್ಲೆಲ್ಲ ಬರುತ್ತೆ, ಪೆಟ್ರೋಲ್ ವೆಹಿಕಲಲ್ಲೆಲ್ಲ ನಿಮಗೆ ಏನಂದರೆ ಮೋಟರ್ ಸೈಕಲಲ್ಲಿ ಬೆಲ್ಟ್ ಇದು ಚೈನ್ ನಾಯ್ಸ್ ಬರುತ್ತೆ. ಅದೇ ಥರ ಇದರಲ್ಲಿ ಬೆಲ್ಟ್ ನಾಯ್ಸ್ ಇರುತ್ತೆ. ಬೆಲ್ಟ್ ನಾಯ್ಸ್ ಒಂದು ಅರೆಸ್ಟ್ ಮಾಡಲಿಕ್ಕೆ ಆಗೋದೇ ಇಲ್ಲ ಇದರಲ್ಲಿ. ನಾನು ಪ್ರತಿ ಸರ್ವಿಸ್ 5,000ದಿಂದ ಹೇಳ್ತಾ ಇದ್ದೆ ಬೆಲ್ಟ್ ನಾಯ್ಸ್ ಅಂತ, ಇನ್ನೂ ಅದು ಅರೆಸ್ಟ್ ಆಗಿಲ್ಲ. ಬೆಲ್ಟ್ ನಾಯ್ಸ್ ಒಂದು ಬರುತ್ತೆ, ಕುಯ್ ಅಂತ ಒಂದು ಸ್ಕ್ವೀಕಿಂಗ್ ನಾಯ್ಸ್ ಬಂದೇ ಬರುತ್ತೆ, ತುಂಬ ಇರಿಟೇಷನ್ ಆಗುತ್ತೆ. ಅದೊಂದು ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗಿರುತ್ತೆ ಗಾಡಿ. ಮತ್ತೊಂದು ವಾರಂಟಿ ನೋಡ್ಬೋದು. ವಾರಂಟಿ ಈಗ 30,000ಗೆ ಲಾಸ್ಟ್, 30,000 ಇಲ್ಲಾಂದರೆ 3 ವರ್ಷ ಕೊಟ್ಟಿರ್ತಾರೆ. ಈಗ ಆಲ್ರೆಡಿ 1.5 ವರ್ಷ 25,000 ಆಯಿತು, ಇನ್ನು 5,000ದಲ್ಲಿ ವಾರಂಟಿ ಮುಗಿದೋಗುತ್ತೆ. ವಾರಂಟಿ ಮುಗಿದ ಮೇಲೆ ಇದಕ್ಕೆ ಎಕ್ಸ್ಟೆಂಡೆಡ್ ವಾರಂಟಿ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ. ಎಕ್ಸ್ಟೆಂಡೆಡ್ ವಾರಂಟಿ ಮಾಡ್ಬೋದು, ತಗೊಳ್ಬೇಕಾದ್ರೆ ನಿಮಗೆ 3 ತಿಂಗಳು ಮುಂಚೆನೇ ಅದನ್ನು ಎಕ್ಸ್ಟೆಂಡೆಡ್ ವಾರಂಟಿ ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ. ಅದು ನನಗೆ ಹೇಳಿರಲಿಲ್ಲ ಡೀಲರಲ್ಲಿ. ಈಗ ಕೇಳಬೇಕಾದ್ರೆ ಎಕ್ಸ್ಟೆಂಡೆಡ್ ವಾರಂಟಿ ಆಗೋದಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಅದೊಂದು ನನಗೆ ಒಂದು ಡ್ರಾಬ್ಯಾಕ್ ಅಂತ ಅನಿಸಿತ್ತು, ಎಕ್ಸ್ಟೆಂಡೆಡ್ ವಾರಂಟಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಯಾಕೆಂದರೆ ಮೊನ್ನೆ ತಾನೇ ಪ್ರೋಪ್ಯಾಕ್ ಹೋಗಿತ್ತು. ಪ್ರೋಪ್ಯಾಕ್ ನಿಯರ್ಲಿ ತುಂಬ ಕಾಸ್ಟ್ಲಿಯೆಸ್ಟ್ ಅದು ಪವರ್ ಡಿಸ್ಟ್ರಿಬ್ಯೂಷನ್ ಯೂನಿಟ್ ಅಂದರೆ ಅದೇ. ಅಂಥದ್ದೆಲ್ಲ ಹೋದರೆ ನಿಮಗೆ ವಾರಂಟಿ ಬರೋದಿಲ್ಲ ಆ್ಯಕ್ಚುಲಿ, ನೋಡ್ಬೋದು. ಇನ್ನು ಮತ್ತೊಂದು ಪ್ರೋಪ್ಯಾಕ್ ಇದು ಮೇಯ್ನ್ ಡಿಸ್ಅಡ್ವಾಂಟೇಜ್ ಅಂದರೆ ನಿಮಗೆ ಯೂಸ್ ಮಾಡುವಾಗೇನಿಲ್ಲ. ನಾನು ಯೂಸೇ ಮಾಡಿಲ್ಲ, 15,000 ಕೊಟ್ಟಿದ್ದೇನೆ ಪ್ರೋಪ್ಯಾಕಿಗೆ. ಅದರದ್ದು ನೇವಿಗೇಷನ್ ಆಗಲಿ ಅಂಥದ್ದಾಗಲಿ ಯಾವುದು ಯೂಸೇ ಮಾಡೋದಿಲ್ಲ. ನಂದೇನೆಂದರೆ ಡೈಲಿ ಯೂಸೇಜ್ ಅಪ್ ಆ್ಯಂಡ್ ಡೌನು, ಗೊತ್ತಿರೋ ಹಾದಿಯಲ್ಲಿ ರೂಟಲ್ಲಿ ಹೋಗ್ತೇನೆ, ಗೊತ್ತಿರೋದ್ರಲ್ಲೇ ಬರ್ತೇನೆ. ಹಾಗಾಗಿ ನೇವಿಗೇಷನ್ ಯೂಸ್ ಮಾಡೋದಿಲ್ಲ. ಸಾಂಗ್ ಕೇಳಲಿಕ್ಕೆ ಜಾಯ್ಸ್ಟಿಕ್ಕು ಕೊಟ್ಟಿಲ್ಲ, ಜಾಯ್ಸ್ಟಿಕ್ ಇದು ಮಾಡಿದ್ದಾರೆ ಗಾಡಿ. ಮತ್ತು ಟಚ್ ಸ್ಕ್ರೀನಲ್ಲಿ ಯೂಸ್ ಮಾಡಬೇಕಾಗುತ್ತೆ ಸಾಂಗ್ ಮುಂದೆ ಹಿಂದೆ ಎಲ್ಲ ತಗೊಂಡು ಹೋಗಬೇಕಾದ್ರೆ. ವಾಟ್ಸಪ್ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ಡಿಸ್ಪ್ಲೇದಲ್ಲಿ, ನಾನು ತೋರಿಸ್ತೇನೆ ಲಾಸ್ಟಲ್ಲಿ ಡಿಸ್ಪ್ಲೇದಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ವಾಟ್ಸಪ್ಪು ಸಿಸ್ಟಮ್ಸ್ ಅಂಥದ್ದೆಲ್ಲ ಕೊಟ್ಟಿದ್ದಾರೆ ತುಂಬ ಸೆಟ್ಟಿಂಗ್ಸ್. ಅದೆಲ್ಲ ಆನ್ ದ ವೇ ಡ್ರೈವಲ್ಲೆಲ್ಲ ಚೇಂಜ್ ಮಾಡಬೇಕಾದ್ರೆ ಜಾಯ್ಸ್ಟಿಕ್ ಇದ್ದರೆ ಒಳ್ಳೆಯದು. ಟಚ್ ಸ್ಕ್ರೀನ್ ಯೂಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಡ್ರೈವಿಂಗ್ ಸಿಚುವೇಷನಲ್ಲಿ. ಇನ್ ಅದರ್ ಸೆನ್ಸ್ ಬೇರೆಲ್ಲ ನಿಮಗೆ ತುಂಬ ಒಳ್ಳೆಯವಾದ ಗಾಡಿ ಇದು. ಮೈಲೇಜ್ ವೈಸ್ ದುಡ್ಡು ಉಳಿತಾಯಕ್ಕೆ ತುಂಬ ಸಫಿಷಿಯಂಟ್ ಗಾಡಿ ಅಂತ ಹೇಳ್ಬೋದು. ನೋಡ್ಬೋದು ಫ್ರೆಂಡ್ಸ್ ಡಿಸ್ಪ್ಲೇದಲ್ಲಿ ಏನೆಲ್ಲ ಸೆಟ್ಟಿಂಗ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇದು ಮೇಯ್ನಾಗಿ ಓಡೋಮೀಟರಲ್ಲಿ ನಿಮಗೆ ಇಷ್ಟು ಸೆಟ್ಟಿಂಗ್ಸ್ ಬರುತ್ತೆ ಅಂದರೆ ಓಡೋ, ಟ್ರಿಪ್, ಮತ್ತು ಎವರೇಜ್ ಸ್ಪೀಡ್, ಮತ್ತು ನಿಮಗೆ ವೆಹಿಕಲ್ ಸೆಟ್ಟಿಂಗ್ಸಲ್ಲಿ ಇಲ್ಲಿ ಬರುತ್ತೆ ಆಟೋ ಹೋಲ್ಡ್ ಬರುತ್ತೆ. ಇದು ಡಿಸ್ಪ್ಲೇ ಬ್ರೈಟ್ನೆಸ್ ಜಾಸ್ತಿ ಕಮ್ಮಿ ಮಾಡಲಿಕ್ಕೆ ಆಟೋ ಹೋಲ್ಡ್ ಸೆಟ್ಟಿಂಗ್ಸ್ ಇರುತ್ತೆ. ಇಲ್ಲಿ ಪ್ರೆಸ್ ಮಾಡಿದರೆ ಅದು ಏನಕ್ಕೆ ಯೂಸ್ ಅಂತ ಹೇಳ್ಬಿಟ್ಟು ಬರುತ್ತೆ ನಿಮಗೆ, ಆಟೋ ಹೋಲ್ಡ್ ಇದು ಏನು ಯೂಸ್ ಅಂತ ಹೇಳ್ಬಿಟ್ಟು. ಅಂಥದ್ದೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಈಸಿ ಕೊಟ್ಟಿದ್ದಾರೆ. ಅಂದರೆ ಲರ್ನರ್ಸ್ಗೆ ಇಗ್ನಾಟೋ ಮೋಡ್ ಅಂತ ಇರುತ್ತೆ, ಬ್ಯಾಟ್ರಿ ಸೇವರ್, ಇದನ್ನು ಆನ್ ಮಾಡ್ಬೋದು, ಆಫ್ ಮಾಡ್ಬೋದು. ಮತ್ತು ಅದಕ್ಕೆ ನೆಕ್ಸ್ಟ್ ನಿಮಗೆ ಆಟೋ ಇಂಡಿಕೇಟರ್ ಅಂತ ಇರುತ್ತೆ. ಇದು ಒಳ್ಳೆಯ ಒಂದು ಕಂಟ್ರೋಲು, ಆಟೋ ಇಂಡಿಕೇಟರ್. ಅಂದರೆ ನೀವು ಇಂಡಿಕೇಟರ್ ಹಾಕಿ ಮತ್ತೊಮ್ಮೆ ಈ ಕಡೆ ಟರ್ನ್ ಮಾಡಬೇಕಾದ್ರೆ ಆಟೋಮೆಟಿಕ್ಕಾಗಿ ಇಂಡಿಕೇಟರ್ ಆಫ್ ಆಗುತ್ತೆ, ನೋಡ್ಬೋದು. ಪ್ರೊಫೈಲ್ಸಲ್ಲಿರುತ್ತೆ ನಮ್ಮದು ಚಾಸಿ ನಂಬರ್ ಸೆಟ್ಟಿಂಗ್ಸಲ್ಲಿರುತ್ತೆ, ನೋಡ್ಬೋದು. ಟ್ವಿಸ್ಟ್ ಇರುತ್ತೆ, ಆ್ಯಂಟಿ ಟ್ವಿಸ್ಟ್. ಹಿಂದ್ಗಡೆ ಮಾಡಿದರೆ ನಿಮಗೆ ಮ್ಯಾಜಿಕ್ ಟ್ವಿಸ್ಟ್ ಅಂತ, ಹಿಂದ್ಗಡೆ ಮಾಡಿದರೆ ಆಟೋಮೆಟಿಕ್ಕಾಗಿ ಬ್ರೇಕ್ ಹಿಡಿದಾಗೆ. ಅದು ಕೂಡ ತುಂಬ ಉತ್ತಮವಾದ ಒಂದು ಯೂಸೇಜ್ ಅದು ಯೂಸ್ ಮಾಡಿದ್ದೇನೆ ನಾನು, ಆನ್ ಇಟ್ಟಿದ್ದೇನೆ. ಆಟೋ ಇಂಡಿಕೇಟರ್ ನೋಡಿದ್ದು, ಇಗ್ನೇಟರ್ ನೋಡಿದ್ದು. ಆಪ್ಟಮೈಸರ್ ಚಾರ್ಜಿಂಗ್, ಬ್ಯಾಟ್ರಿ ಹೆಲ್ತ್ ಸ್ವಲ್ಪ ಒಳ್ಳೆ ಮಾಡಿ ನಿಮಗೆ ಉಳಿತಾಯ ಮಾಡಲಿಕ್ಕೆ ಆಪ್ಟಮೈಸರ್ ಚಾರ್ಜಿಂಗ್ ಆನ್ ಇಡ್ಬೋದು. ಅದರಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಕೊಟ್ಟಿರ್ತಾರೆ. ಸ್ಮಾರ್ಟ್ ಇಕೋ ಮೋಡ್ ಅದು ಅಷ್ಟೇ. ಆಟೋ ಹೋಲ್ಡ್, ಫಾಲ್ ಸೇಫ್ ಇದೊಂದು ಆನ್ ಇಡಬೇಕಾಗತ್ತೆ. ಇದು ತುಂಬ ಯೂಸ್ಫುಲ್. ಫಾಲ್ ಸೇಫ್ ಅಂದರೆ ಆಫ್ ಆದಮೇಲೆ ನಿಮಗೆ ವೆಹಿಕಲ್ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಅಂದರೆ ಬಿದ್ದ ತಕ್ಷಣ ಗಾಡಿ ಆಟೋಮೆಟಿಕ್ಕಾಗಿ ಆಫ್ ಆಗುವಂಥದ್ದು ಫಾಲ್ ಸೇಫ್ ಅಂತ. ಕೋಸ್ಟಿಂಗ್ ರೀಜನ್ ಇದು ಕೂಡ ಅಷ್ಟೇ, ತುಂಬ ಗ್ರಿಪ್ ಆಗಿರುತ್ತೆ. ಅಂದರೆ ಟೈರ್ ಹಿಂದುಗಡೆದು ಸ್ಲಿಪ್ ಆಗೋದಿಲ್ಲ, ಅಂಥದ್ದೆಲ್ಲ ಯೂಸೇಜ್ ಎಲ್ಲ ಇರುತ್ತೆ. ತುಂಬ ಸೆಟ್ಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಂಗ್ಲೀಷ್ ಲ್ಯಾಂಗ್ವೇಜು ಅಷ್ಟೇ, ತುಂಬ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಕೊಟ್ಟಿರ್ತಾರೆ. ಕನ್ನಡ, ಹಿಂದಿ ಮತ್ತು ಇಂಗ್ಲೀಷ್ 3 ಲ್ಯಾಂಗ್ವೇಜಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಯಾವುದು ಲ್ಯಾಂಗ್ವೇಜ್ ಬೇಕು ಅದು ಸೆಲೆಕ್ಷನ್ ಮಾಡ್ಬೋದು. ಕ್ರಿಕೆಟ್ ಸ್ಕೋರ್ಸ್, ಲೈವ್ ಕ್ರಿಕೆಟ್ ಸ್ಕೋರ್ಸ್ ಇದೊಂದು ಉತ್ತಮವಾದ ಇದು. ನಮಗೆ ಓಡಬೇಕಾದ್ರೆ ಆನ್ ದ ವೇ ಅಲ್ಲಿ ನಿಮಗೆ ಸ್ಕೋರ್ಸ್ ಬರ್ತಾ ಇರುತ್ತೆ ಈ ಕಡೆಯಲ್ಲಿ ಕಾರ್ನರಲ್ಲಿ, ಅದು ಒಂದು ಒಳ್ಳೆಯದು. ಮತ್ತು ನೋಟಿಫಿಕೇಷನ್ ಇರುತ್ತೆ, ಕನೆಕ್ಟಿವಿಟಿ ಇರುತ್ತೆ. ವೆಹಿಕಲ್ ಕನೆಕ್ಟ್ ಮಾಡ್ಬೋದು, ನಮ್ಮದು ಫೋನ್ ಕನೆಕ್ಟ್ ಮಾಡಿ ಫೋನಲ್ಲಿ ವಾಟ್ಸಪ್ ಅಂಥದ್ದೆಲ್ಲ ಯೂಸ್ ಮಾಡ್ಬೋದು. ಮ್ಯೂಸಿಕ್, ಫೋನ್ ಕಂಟ್ರೋಲು, ಮ್ಯೂಸಿಕ್ ಮತ್ತು ವಾಟ್ಸಪ್ ನೋಟಿಫಿಕೇಷನ್ಸು ಬರುತ್ತೆ ಏನಾದರೂ ಇದ್ದರೆ. ಒಳ್ಳೆ ಉತ್ತಮವಾದ ಒಂದು ವೆಹಿಕಲ್ಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ನೋಡ್ಬೋದು. ಓಕೆ, ಡಿಸ್ಪ್ಲೇದಲ್ಲಿ ಅಷ್ಟು ಇರುತ್ತೆ. ಜಿಪ್ ಎಲ್ಲ ಚೇಂಜ್ ಮಾಡ್ಬೋದು. ಜಿಪ್ ಮತ್ತು SC ಮೋಡ್ಗೆ ಇದರಲ್ಲಿ ಸ್ಟ್ಯಾಂಡರ್ಡ್ ಇಕೋ ಮತ್ತು ಜಿಪ್ ಮೋಡ್ 2 ಇದರಲ್ಲಿ ಚೇಂಜ್ ಮಾಡ್ಬೋದು. ಮೋಡ್ ನೋಡ್ಬೋದು ಅಷ್ಟು ಇರುತ್ತೆ.
ಬೇರೆ ವೆಹಿಕಲಲ್ಲಿ ಹೇಳ್ಬೇಕಾದ್ರೆ ಏನು ಇರೋದಿಲ್ಲ, ತುಂಬ ಜನ ಇದರ ಬಗ್ಗೆ ರಿವ್ಯೂ ಮಾಡಿದ್ದಾರೆ. ಆದರೆ ನಾನೇನಂದರೆ ಒಂದು ನನಗೆ 25,000 ಕಿಲೋಮೀಟರ್ ರನ್ ಆದಮೇಲೆ ಒಂದು ರಿವ್ಯೂ ಮಾಡುವಂತ ಇದ್ದೆ. 25,000 1.5 ಇಯರ್ಸಲ್ಲಿ ರನ್ ಆಗಿದೆ. ಮೈ ಫೇವ್ರೆಟ್ ಎತ್ತರ್ ರಿಸ್ತಾ ಇಸ್ ಬ್ಯಾಕ್. ಮೊನ್ನೆ ಸರ್ವಿಸ್ ಮಾಡಿದ್ದು 25,000, ಒಳ್ಳೆ ಚೆನ್ನಾಗಿ ನನಗೆ ಮೂಡಿ ಬರ್ತಾ ಉಂಟು. ಪರ್ಫಾರ್ಮೆನ್ಸ್ ವೈಸು ಕೂಡ ಚೆನ್ನಾಗಿದೆ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್. ಬೈ ನೆಕ್ಸ್ಟ್ ರಿವ್ಯೂ ವೀಡಿಯೋದಲ್ಲಿ ಸಿಗ್ತೇನೆ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆದಷ್ಟು ಇನ್ನು ಒಳ್ಳೆ ವೀಡಿಯೋ ಹಾಕಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ.